ಶ್ರೀಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಯೋ ಮಾತೃಗರ್ಭತೋ ಜಾತಃ ಶುಕ್ತಿತೋ ಮೌಕ್ತಿಕಂ ಯಥಾ ದೇಶಧರ್ಮಾಮೃತಂ ಯೋ ಹಿ ಶ್ರೀಸಮರ್ಥಂ ಪ್ರಣೌಮಿತಂ. ಶ್ರೀ ದತ್ತಾತ್ರೇಯನಿಂದ ಪ್ರೇರಿತರಾಗಿ ಮನೋಬೋಧಿ ಎಂಬ ಅದ್ಭುತವಾದ ಗ್ರಂಥವನ್ನು ರಚಿಸಿ ಜಗತ್ತಿಗೆ ಕೊಟ್ಟಿದ್ದಾರೆ. ಜಗತ್ತಿನ ಪ್ರತಿಯೊಂದು ಮನಸ್ಸುಗಳಿಗೂ ಶ್ರೀ ಸಮರ್ಥರು ಬೋಧನೆ ಮಾಡಿದ್ದಾರೆ. ಮನೋಬೋಧಿ ಮನಾಚೆ ಶ್ಲೋಕ. ಅವರು ಮನಸ್ಸನ್ನು ಎಷ್ಟು ಪ್ರೀತಿಯಿಂದ ಕರೀತಾರೆ. ಮನಾಸಜ್ಜನ ಸಾಧು ಮನಸ್ಸೇ ಹೇಳಿ. ಮನಸ್ಸಿಗೆ ಸಾಧು ಸ್ವಭಾವದ ಮನಸ್ಸೇ ಹೇಳಿ ಹೇಳ್ತಾ ಇದ್ದಾರೆ, ಬೈತಾ ಇಲ್ಲ. ನಿಜಕ್ಕೂ ಮನಸ್ಸು ಸಜ್ಜನಿಕೆಯ ಮಹಾ ಸಾಧು ಇದ್ದ ಹಾಗೆ. ಮನಸ್ಸನ್ನು ನಾವು ಎಷ್ಟು ಮೃದುವಾಗಿ ಸಾತ್ವಿಕ ಗುಣದಲ್ಲಿ ಇಟ್ಕೊಳ್ತೇವೋ ಹಾಗೆ ಮನಸ್ಸು ನಮ್ಮನ್ನು ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗ್ತದೆ. ನೂರಾರು ಒಳ್ಳೆಯ ಹಣ್ಣುಗಳ ಮಧ್ಯೆ ಒಂದು ಕೊಳೆತ ಹಣ್ಣಿದ್ದರೆ ಉಳಿದೆಲ್ಲ ಹಣ್ಣುಗಳು ಕೊಳೆತು ಹೋಗ್ತಾವೆ ಹೇಳೋ ಮಾತಿದೆ. ಒಬ್ಬನಿಗೆ ಒಂದು ಸಾಂಕ್ರಾಮಿಕ ರೋಗ ಬಂದರೆ ಉಳಿದವರಿಗೂ ಅಂಟಿಬಿಡ್ತದೆ ಹೇಳೋ ಮಾತಿದೆ. ಆದರೆ ನೂರಾರು ಜನರ ಮಧ್ಯೆ ಒಬ್ಬ ಒಳ್ಳೆಯವನಿದ್ದರೆ, ಒಬ್ಬ ಒಳ್ಳೆಯ ಮನಸ್ಸಿನವನಿದ್ದರೆ ನೂರಾರು ಜನರನ್ನು ಸಜ್ಜನರನ್ನಾಗಿ ಮಾಡುವ ಸಾಮರ್ಥ್ಯ ಆ ಸಜ್ಜನ ಮನಸ್ಸಿಗೆ ಇರುತ್ತದೆ. ಹಲವು ಪಾಪಗಳನ್ನು ಪುಣ್ಯತೀರ್ಥ ಒಂದು ಹೇಗೆ ನಷ್ಟ ಮಾಡುತ್ತದೆಯೋ ಹಾಗೆ ಹಲವಾರು ದುರ್ಗುಣಗಳನ್ನು ಕಳೆದು ಬಿಡುವಂಥ ಸಾಮರ್ಥ್ಯ ಒಳ್ಳೆಯ ಸಜ್ಜನ ಮನಸ್ಸಿಗಿದೆ. ನಿಜವಾದ ಸಜ್ಜನಿಕೆಯ ಮನಸ್ಸು ಎಂದಿಗೂ ಮೈಲಿಗೆ ಆಗೋದೇ ಇಲ್ಲ. ಮೈಲಿಗೆ ಮನಸ್ಸನ್ನು ಮಡಿಯನ್ನಾಗಿ ಮಾಡುವ ಪಾವಿತ್ರತೆ ಆ ಸಜ್ಜನ ಮನಸ್ಸಿಗೆ ಇರುತ್ತದೆ. ನೂರಾರು ನಿರಾಶ್ರಿತರಿಗೆ ಆಶ್ರಯ ಕೊಡುವಂಥ ಬುದ್ಧಿ ಮನಸ್ಸಿಗಿರುತ್ತದೆ. ಸಂತ ಸಜ್ಜನರಿಗೆ ಎರಗುವ ಸಜ್ಜನಿಕೆಯ ಒಂದು ಸ್ವಭಾವ ಮನಸ್ಸಿಗಿರುತ್ತದೆ. ಸಾವಿರಾರು ಜನರಿಗೆ ಸಂತರ್ಪಣೆ ಮಾಡಿಸುವಂಥ ಉದಾರತೆ ಮನಸ್ಸಿಗಿರುತ್ತದೆ. ನೋಡಿ, ಮನಸ್ಸಿನ ಶ್ರೇಷ್ಠತೆ ಸಮರ್ಥರು ಸಾಧು ಮನಸ್ಸು ಸಜ್ಜನ ಮನಸ್ಸು ಹೇಳುವಾಗ ಎಷ್ಟೊಂದು ಮನಸ್ಸಿನ ಒಂದು ಶ್ರೇಷ್ಠತೆ ಇರಬಹುದು. ಬಡವರಿಗೆ ಸಹಾಯ ಮಾಡುವ ವೈಶಾಲ್ಯತೆ ಮನಸ್ಸಿಗಿರುತ್ತದೆ. ಸದ್ವಿದ್ಯೆಯನ್ನು ಅಭ್ಯಾಸ ಮಾಡಿ ಉಳಿದವರಿಗೂ ಆ ವಿದ್ಯೆಯನ್ನು ದಾನ ಮಾಡುವ ಔದಾರ್ಯ ಮನಸ್ಸಿಗಿರುತ್ತದೆ. ಇದೆಲ್ಲಕ್ಕಿಂತಲೂ ಸತ್ಸ್ವರೂಪದ ಪರಿಜ್ಞಾನ ಮಾಡಿಕೊಳ್ಳುವ ಸರಳವಾದ ಸಾಧನೆಯ ತವಕ ಮನಸ್ಸಿಗಿರುತ್ತದೆ. ಈ ಎಲ್ಲ ದೃಷ್ಟಿಯಿಂದ ನಾವು ನೋಡ್ಲಿಕ್ಕೆ ಹೋದರೆ ಮನಸ್ಸು ಸಜ್ಜನಿಕೆಯ ಮಹಾ ತಾಣ ಇದ್ದ ಹಾಗೆ. ಸಜ್ಜನ ಮನಸ್ಸು ಎಂತೆಂಥ ಒಳ್ಳೆಯ ಕೆಲಸ ಮಾಡಿಸುತ್ತದೆ ನಮ್ಮಿಂದ. ಸಜ್ಜನ ಮನಸ್ಸು ಸರಿಯಾದದ್ದನ್ನೇ ನೋಡ್ತದೆ. ಸಜ್ಜನ ಮನಸ್ಸು ಸರಿಯಾದದ್ದನ್ನು ನಿರ್ಣಯಿಸುತ್ತದೆ. ಸಜ್ಜನ ಮನಸ್ಸು ಸರಿಯಾದದ್ದನ್ನು ಆಯ್ಕೆ ಮಾಡುತ್ತದೆ. ಸಜ್ಜನ ಮನಸ್ಸು ಸರಿಯಾದ ದಾರಿಯಲ್ಲಿ ನಡೀತದೆ. ಸಜ್ಜನ ಮನಸ್ಸು ಸರಿಯಾದ ಸಂಕಲ್ಪ ಮಾಡುತ್ತದೆ. ಸಜ್ಜನ ಮನಸ್ಸು ಸರಿಯಾದದ್ದನ್ನು ಗುರುತಿಸುತ್ತದೆ. ಸಜ್ಜನ ಮನಸ್ಸು ಸರಿಯಾದದ್ದನ್ನು ಕೇಳುತ್ತದೆ. ಸಜ್ಜನ ಮನಸ್ಸು ಸೊಗಸಾದದ್ದನ್ನು ನೋಡುತ್ತದೆ. ಸಜ್ಜನ ಮನಸ್ಸು ಸರಿಯಾಗಿ ನಡೆದುಕೊಳ್ಳುತ್ತದೆ. ಹಾಗೆಯೇ ಸಜ್ಜನ ಮನಸ್ಸು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಗ್ರಹಿಸುತ್ತದೆ. ಸಜ್ಜನ ಮನಸ್ಸು ಅಸಾರವಾದದ್ದನ್ನು ತ್ಯಾಗ ಮಾಡಿ ಸಾರವಾದದ್ದನ್ನು ತೆಗೆದುಕೊಳ್ಳುತ್ತದೆ. ಸಜ್ಜನ ಮನಸ್ಸು ಅಸತ್ಯವನ್ನು ಬಿಟ್ಟು ಸತ್ಯವನ್ನು ಆಧರಿಸುತ್ತದೆ. ಸಜ್ಜನ ಮನಸ್ಸು ದುರ್ಜನರನ್ನು ಕಡೆಗಣಿಸಿ ಸಜ್ಜನರನ್ನು ಮೆಚ್ಚಿಕೊಳ್ಳುತ್ತದೆ. ಹೀಗೆ ಸಜ್ಜನ ಮನಸ್ಸು ನಮ್ಮ ಬದುಕಿಗೆ ಸಮಗ್ರತೆಯನ್ನು, ಅಖಂಡತೆಯನ್ನು, ಪೂರ್ಣತೆಯನ್ನು ಉಂಟು ಮಾಡಿ ನಮ್ಮನ್ನು ಉದ್ಧರಿಸಲಿಕ್ಕೆ ಅದು ಸಮರ್ಥವಾಗಿಯೇ ಇರುತ್ತದೆ. ಅದಕ್ಕಾಗಿ ಸಮರ್ಥರು ಸಾಧು ಮನಸ್ಸೇ ಮನಾಸಜ್ಜನ. ಸಜ್ಜನ ಮನಸ್ಸು ಅಂದು ಧರ್ಮರಾಯನಲ್ಲಿ ನೆಲೆಯಾಗಿ ಧರ್ಮವನ್ನು ಅನುಸರಿಸಿತು. ಹರಿಶ್ಚಂದ್ರನಲ್ಲಿ ನೆಲೆಯಾಗಿ ಸತ್ಯದ ಮಹತ್ವವನ್ನು ಜಗತ್ತಿಗೆ ತಿಳಿಸಿಕೊಡ್ತು. ಕರ್ಣನಲ್ಲಿ ಅಂತರ್ಗತವಾಗಿ ಈ ಸಜ್ಜನ ಮನಸ್ಸು ದಾನದ ಶ್ರೇಷ್ಠತೆಯನ್ನು ಹೆಚ್ಚಿಸಿಬಿಡ್ತು. ಶ್ರೀರಾಮನಲ್ಲಿ ನೆಲೆಯಾಗಿ ಸದಾ ದರ್ಶನವನ್ನು ಜಗತ್ತಿಗೆ ಕೊಡ್ತು. ಶ್ರೀಕೃಷ್ಣನಲ್ಲಿ ನೆಲೆಸಿ ಆತ್ಮತತ್ವವನ್ನು ಅನುಗ್ರಹಿಸಿತು. ಹಾಗೆಯೇ ಶ್ರೀ ಸಮರ್ಥರಲ್ಲಿ ನೆಲೆಯಾಗಿ ನಿಂತು ಮನೋಬೋಧಿ ಎನ್ನುವಂಥ ಮಹಾಗ್ರಂಥವನ್ನು ನಮಗೆಲ್ಲ ಕೊಟ್ಟಿತು. ಎಂತಹ ಮನಸ್ಸು ಎಷ್ಟು ಸಜ್ಜನಿಕೆಯಿಂದ ಕೂಡಿದೆ. ಶ್ರೀಕೃಷ್ಣನ ಸುತ್ತಲೂ ಯಾದವರು ಹೇಗಿರ್ತಿದ್ರೋ ಹಾಗೆ ಸಜ್ಜನ ಮನಸ್ಸು ಇರುವಲ್ಲಿ ಎಲ್ಲ ಸದ್ಗುಣಗಳೂ ಸೇರಿಕೊಂಡಿರ್ತಾವೆ. ಶ್ರೀ ಸಮರ್ಥರು ಹೇಳಿದ ಹಾಗೆ ಮನಸ್ಸು ಸಜ್ಜನವೇ ನಿಜ. ಅಂತಹ ಮನಸ್ಸನ್ನು ಹಿಂಡಬಾರದು. ಅಂಥ ಮನಸ್ಸಿಗೆ ಕಷ್ಟ ಕೊಡಬಾರದು. ಅಂಥ ಮನಸ್ಸನ್ನು ದುರ್ಬಲ ಮಾಡಿಕೊಳ್ಬಾರ್ದು. ಅಂಥ ಮನಸ್ಸು ದೈನ್ಯತೆಯಿಂದ ಕುಗ್ಗಬಾರದು. ಅಂಥ ಮನಸ್ಸು ದಾರಿದ್ರ್ಯಕ್ಕೆ ಒಳಗಾಗಬಾರದು. ಅಂಥ ಮನಸ್ಸು ಧೈರ್ಯ ಕಳ್ಕೊಳ್ಬಾರದು. ಅದಕ್ಕೆ ಬದಲಾಗಿ ನಮ್ಮ ಮನಸ್ಸನ್ನು ಪ್ರೀತಿಯಿಂದ ತಿದ್ದಿ ಪ್ರೀತಿಸಿ ತಮ್ಮ ದಾರಿಯಲ್ಲಿ ನಾವು ನಡೆಸ್ಕೊಳ್ಬೇಕು. ಮನಸ್ಸನ್ನು
ಕಾಮಧೇನುವೇ ತಾಯಿಯಾಗಿರುವ ಜೀವಿಗೆ ಯಾವುದೂ ದುರ್ಲಭ ಅಲ್ಲ ಹೇಳುವ ಹಾಗೆ ಸಜ್ಜನ ಮನಸ್ಸಿದ್ದವನಿಗೆ ಜಗತ್ತಿನಲ್ಲಿ ಯಾವುದೂ ದುರ್ಲಭ ಅಲ್ಲ. ಅಂತವಿಲ್ಲದ ಆಕಾಶದ ಹಾಗೆ ಸಜ್ಜನರ ಮನಸ್ಸು. ಕಮಲ ನೀರೊಳಗಿದ್ರೂ ತೊಯಿಸಿಕೊಳ್ಳದೇ ಇರುವ ಹಾಗೆ ಸಜ್ಜನರ ಮನಸ್ಸು ಸಂಸಾರದ ಮಧ್ಯೆ ಇದ್ರೂ ಯಾವ ಮೋಹ ಮಮತೆಗಳನ್ನು, ದುಃಖಗಳನ್ನು, ಬೇಸರಗಳನ್ನು ಅಂಟಿಸ್ಕೊಳ್ಳೋದಿಲ್ಲ. ಆದರೂ ಸಹ ಮನಸ್ಸು ಮೂಲತಃ ಚಂಚಲ ಹೇಳುವುದು ಅದು ಲೋಕವಾಡಿಕೆ, ಅದು ಸತ್ಯವೇ ಇದೆ. ಗಾಳಿಯಷ್ಟೇ ಚಂಚಲವಾಗಿದ್ದು ಬಹಳ ಬೇಗ ಬೀಳುತ್ತೆ, ಮರ್ಕಟ ಸ್ವಭಾವದ್ದು ಇರ್ತದೆ. ಇಂಥ ಮನಸ್ಸನ್ನು ಉತ್ತಮವಾಗಿ ಮಾಡೋದು ನಮ್ಮ ಕೈಲಿರ್ತದೆ. ಯಾಕೆ ಅಂದರೆ ನಾವು ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸು ಇವತ್ತು ಭಾಳ ಖುಷಿಯಾಗಿದೆ ಹೇಳಿ ನಮಗಿಂತ ಹೊರತಾಗಿ ನಾವು ಮನಸ್ಸನ್ನು ಕಾಣುತ್ತೇವೆ. ಅಂದಾಗ ಮನಸ್ಸಿನ ಪ್ರೀತಿಯ ಒಡೆಯರಾಗಿ ಮನಸ್ಸಿನ ಚಾಂಚಲ್ಯತೆಯನ್ನು ಬಿಡಿಸಬೇಕು, ದುಷ್ಟತನವನ್ನು ಬಿಡಿಸಬೇಕು. ಅದಕ್ಕಾಗಿ ಪರಮಾತ್ಮನನ್ನು ಅವಲಂಬಿಸುವ ಕುರಿತಾಗಿ ಮನಸ್ಸಿಗೆ ಹೇಳ್ತಾ ಇರಬೇಕು. ರೇ ಮಾನಸ ಭೃಂಗ ಮಾಕುರು ಮುದಾ ಝೇಂಕಾರ ಕೋಲಾಹಲ. ಎಲೆ ಮನಸ್ಸೆಂಬ ದುಂಬಿಯೇ, ವ್ಯರ್ಥವಾಗಿ ನೀನು ಝೇಂಕಾರದ ಕೋಲಾಹಲ ಮಾಡಬೇಡ. ನಿಶಬ್ದಂ ಹರಿಪಾದ ಪುಲ್ಲ ಕಮಲೆ ಆಧೀಕಮಾಸ್ವಾದಯ. ಶಬ್ದ ಮಾಡದೆ, ಯಾವ ಗೊಂದಲಕ್ಕೂ ಒಳಗಾಳಗದೆ ಪರಮಾತ್ಮನ ಚರಣ ಎನ್ನುವಂಥ ಅರಳಿದ ಕಮಲದಲ್ಲಿ ಮಕರಂದವನ್ನು ಆಸ್ವಾದನೆ ಮಾಡು ಹೇಳಿ ಮನಸ್ಸಿಗೆ ಹೇಳಬೇಕು. ನಿಜ, ಈ ಮೇಲಿನ ಮಾತು ಇವತ್ತಿನ ದಿನಗಳಲ್ಲಿ ಬಹಳ ಅತ್ಯಮೂಲ್ಯ. ದುಂಬಿಯ ಹಾಗೆ ಚಂಚಲವಾದ ಮನಸ್ಸು ಅತ್ತಿತ್ತ ಹೋದ ಕಡೆಗಳಲ್ಲಿ ಅನಗತ್ಯವಾದ ವಿಷಯಗಳಲ್ಲಿ ತೊಡಕೊಂಡು ಗೊಂದಲಕ್ಕೆ ಕಾರಣವಾಗುತ್ತದೆ, ಗೊಂದಲವನ್ನು ಉಂಟು ಮಾಡಿಕೊಳ್ಳುತ್ತದೆ, ಕಷ್ಟದ ಕಂದಕದಲ್ಲಿ ಬಿದ್ದು ಬಿಡುತ್ತದೆ, ಬೇಸರದ ಬಲೆಯಲ್ಲಿ ಸಿಲುಕಿಬಿಡುತ್ತದೆ. ಅಂತಹ ಸ್ಥಿತಿ ಬಾರದ ಹಾಗೆ ನೋಡಿಕೊಳ್ಳಿಕ್ಕೆ ಈ ಮನಸ್ಸಿಗೆ ಬೋಧನೆ ಬೇಕು. ನಮ್ಮ ಮನಸ್ಸಿಗೆ ಇಂದು ನಾವೇ ಬೋಧಿಸಿಕೊಳ್ಬೇಕು. ಹೇ ಮನಸ್ಸೇ, ಅಲ್ಲಿ ಇಲ್ಲಿ ಅಲೆದಾಡಬೇಡ. ಹೊರಗಿನ ಯಾವ ವಿಚಾರಗಳಲ್ಲಿಯೂ ನಿನಗೆ ಹಿತ ಇಲ್ಲ, ಸುಖ ಇಲ್ಲ, ಸ್ವಾನಂದ ಸಿಗುವುದಿಲ್ಲ, ಪುಣ್ಯ ದೊರಕುವುದಿಲ್ಲ. ಯಾವ ಸಾಧನೆಯಾಗಲಿ ಆಸ್ವಾದನೆಯಾಗಲಿ ನಿನಗೆ ಹೊರಗೇನೂ ಸಿಗುವುದಿಲ್ಲ. ವಿಷಯದ ಬಾಹ್ಯಾಡಂಬರದ ಯಾವ ಕಸದ ತೊಟ್ಟಿಯ ಮೇಲೆ ನೀನು ಕುಳಿತರೂ ನಿನಗೆ ಹಿತ ಇಲ್ಲ. ನೀನೀಗ ನೇರವಾಗಿ ಪರಮಾತ್ಮನ ಚರಣ ಎನ್ನುವಂಥ ಅರಳಿದ ಕಮಲದಲ್ಲಿ ಹೋಗಿ ಕುಳಿತುಕೋ. ಅಲ್ಲಿ ನಿನಗೆ ಸ್ವಾನಂದ ಸ್ವಾನುಭವ ಎನ್ನುವಂಥ ಮಕರಂದದ ಆಸ್ವಾದನೆಯ ಮಹಾಭಾಗ್ಯ ಸಿಗ್ತದೆ. ಅದರಿಂದಲೇ ನಿನಗೂ ಹಿತ, ಜಗತ್ತಿಗೂ ಹಿತ ಹೇಳಿ ಬೋಧಿಸಿ ಮನಸ್ಸನ್ನು ಆ ಭಗವಂತನ ಕಡೆಗೆ ಹರಿಸಬೇಕಾಗಿದೆ. ಇಲ್ಲವಾದರೆ ಹೊರಗೆ ಪೆಟ್ಟು ತಿಂದು ಈ ಮನಸ್ಸು ಸತ್ತು ಸುಣ್ಣವಾಗಿಬಿಡುತ್ತದೆ. ಸಾಕೇ ಸಾಕು ಬದುಕು ಹೇಳನಿಸ್ಬಿಡ್ತದೆ. ಎಷ್ಟೋ ಸಲ ಹೊರಗಿನ ಯಾವುದರಲ್ಲಿ ಎಷ್ಟು ಹೆಣಗಾಡಿದರೂ ದುಃಖವೇ ಮನಸ್ಸಿಗೆ ಗತಿಯಾಗಿಬಿಡ್ತದೆ. ಹಾಗಾಗಿ ಮನಸ್ಸಿಗೆ ಮನೋಬೋಧಿ ಬೇಕೇ ಬೇಕು. ಅದಕ್ಕಾಗಿ ಜ್ಞಾನಿಗಳು ಈ ಮನಸ್ಸಿಗೆ ಹೇಳುವುದೇನು? ತಸ್ಮಿನ್ ಸರ್ವತ್ರ ಶಾಪಹಾರಿಣಿ ಚಿದಾನಂದೇ ಮಕರಂದೇ ಸಕ್ರನ್ನಿಷ್ಠಿತೆ ಕ್ವನುತೆ ಪ್ರಿಯಾಸ್ಯತಿ ಲಯಂ ಸಾಹಂಕೃತಿರ್ಝಂಕೃತಿ. ಎಲ್ಲರ ಬಾಯಾರಿಕೆಯನ್ನು ನೀಗಿಸುವ ಆ ಚಿದಾನಂದಮಯವಾದ ಮಕರಂದವನ್ನು ಒಮ್ಮೆ ಪಾನ ಮಾಡಿದರೂ ನಿನ್ನ ಈ ಅಹಂಕಾರಯುಕ್ತವಾದ ಝೇಂಕಾರ ಲಯವಾಗಿ ಬಿಡುತ್ತದೆ. ಅದಕ್ಕಾಗಿ ಚೇತಃ ಚಂಚಲತಾಂ ವಿಹಾಯ, ಹೇ ಮನಸ್ಸೇ, ಎಲ್ಲ ಸಂಶಯಗಳನ್ನು ಬಿಟ್ಟು ಯುಕ್ತ್ಯಾವ ಅನುಭವೇನ ಯತ್ರ ಪರಮಾನಂದಶ್ಚ ತತ್ಸೇವ್ಯತಾಂ. ಯುಕ್ತಿ ಅನುಭವದಿಂದ ಅಂದರೆ ಉಪಾಯದಿಂದ ಮತ್ತು ಅನುಭವದಿಂದ ಭಕ್ತಿಯಿಂದ ಎಲ್ಲಿ ಪರಮಾನಂದ ಹೇಳುವುದು ಸಿಗ್ತದೆಯೋ ಅಂತಹ ಪರಮಾತ್ಮನ ಪಾದವನ್ನು ಸೇವಿಸು ಹೇಳಿ ಬೋಧನೆ ಮನಸ್ಸಿಗೆ ಇವತ್ತು ಬೇಕಾಗಿದೆ. ಇಲ್ಲವಾದರೆ ಕುರುಡು ನಾಯಿತ ಸಂತೆಗೆ ಬಂತಂತೆ, ಅದು ಏತಕ್ಕೆ ಬಂತು ಹೇಳಿ ಮನಸ್ಸಿನ ಅವಸ್ಥೆ ಆಗಿಬಿಡ್ತದೆ. ಯಾರ ಹತ್ರ ಪೆಟ್ಟ ತಿನ್ನಲಿ, ಅಪಮಾನ ಮಾಡಿಸ್ಕೊಳ್ಳಿ, ಮತ್ತೆ ಅಲ್ಲೇ ಹೋಗ್ತದೆ, ಬೇಡದ್ರಲ್ಲೇ ತೊಡಗಿಬಿಡ್ತದೆ. ಅದು ಕುರುಡು ನಾಯಿಯಾಗೆ ಆಗಿಬಿಡ್ತದೆ. ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲಬು ಕಡಿತಿತ್ತಂತೆ, ಹೆಂಡಿರ ಮಕ್ಕಳ ಮೆಚ್ಚಿತಂತೆ, ಕೊಂಡು ಒಯ್ಯುವಾಗ ಯಾರಿಲ್ಲವಂತೆ, ಕುರುಡು ನಾಯಿ ತಾ ಸಂತೆಗೆ ಬಂತಂತೆ. ಕುರುಡು ನಾಯಿ ಜಗತ್ತಿಗೆ ಬಂದರೆ ಇಲ್ಲಿ ಬಂದರೆ ಸಕ್ಕರೆಯನ್ನು ಕೊಟ್ಟರು, ಒಳ್ಳೆಯ ತಿಂಡಿ ತಿನಿಸುಗಳನ್ನು ಕೊಟ್ಟರು, ಅದನ್ನು ಮುಟ್ಟದೆ ಎಲಬುಗಳನ್ನು ಕಡಿತಾ ಇರ್ತದೆ. ಹಾಗೆ ಮನಸ್ಸಿನ ಸ್ಥಿತಿ ಆಗಬಾರದು, ಅವಸ್ಥೆ ಆಗಬಾರದು. ಅದಕ್ಕಾಗಿ ಮನಸ್ಸಿಗೆ ಬೋಧನೆ ಬೇಕು. ಈ ಎಲ್ಲ ಬಾಹ್ಯ ಅವಸ್ಥೆಗಳಲ್ಲಿ ತೊಡಗಿ ಹಾಳಾಗುವ ಬದಲು ಈ ಮನಸ್ಸು ದೇವರಲ್ಲಿ ಬೇಡಬೇಕಾದದ್ದೇನು? ತ್ವತ್ಪಾದ ಪಂಕಜಾಸ್ವಾದ ಜೀವಿತಂ ದೀಯತಾಂ ಮಮ. ಹೇ ಭಗವಂತ, ನಿನ್ನ ಪಾದಕಮಲಗಳ ಆಸ್ವಾದದಿಂದ ನಾನು ಜೀವಿಸುವ ಹಾಗೆ ಅನುಗ್ರಹಿಸು ಹೇಳಿ. ಅಂಥ ಅಂತರ್ಭೂಮಿಕೆಯನ್ನು ನಾವು ಹೊಂದಿ ಧನ್ಯರಾಗುವ ಹಾಗೆ ಆ ಭಗವಂತನು ಕರುಣಿಸಲಿ ನಾವು ಪ್ರಾರ್ಥಿಸಬೇಕು. ಆದಷ್ಟು ಮನಸ್ಸು ಹೊರಮುಖವಾಗಿ ನೋವನ್ನು ಅನುಭವಿಸುವುದಕ್ಕಿಂತ ಅಂತರ್ಮುಖವಾಗಿ ಅಂತರಾತ್ಮನಲ್ಲಿ ಆ ಶ್ರೀರಾಮನಲ್ಲಿ ನೆಲೆಸುವ ಹಾಗೆ ಆಗಲಿ ಹೇಳಿ ನಮ್ಮ ಮನಸ್ಸೇ ಆ ಭಗವಂತನಲ್ಲಿ ಬೇಡ್ಕೊಳ್ಬೇಕು. ಅಷ್ಟು ಪ್ರಬುದ್ಧತೆ ತಿಳುವಳಿಕೆ ಮನಸ್ಸಿಗೆ ಬರಬೇಕು. ಅದಕ್ಕಾಗಿ ಮನಸ್ಸನ್ನು ನಾವು ಪ್ರೀತಿಯಿಂದ ಕಾಣಬೇಕು.
ಇಂತಹ ಶ್ರೇಷ್ಠವಾದ ಮನಸ್ಸಿಗೆ ಸಮರ್ಥರು ಸಜ್ಜನ ಮನಸ್ಸೇ ಹೇಳಿ ಹೇಳ್ತಾ ಮುಂದಿನ ಅವಿಯನ್ನು ಹೇಳ್ತಾರೆ. ರಘುನಾಯಕ ವೀಣವಾಯಾಸಿನಾವೆ ಜನ ಸಾರಿಖೆ ವ್ಯರ್ಥಕ ಓಸಣಾವೆ ಸದಾ ಸರ್ವದಾ ನಾಮ ವಾಚೇ ವಸೋದೆ ಅಹಂತಾ ಮನಿ ಪಾಪಿಣೀತೇನ ಸೋದೆ. ಮನಸ್ಸೇ, ಉಳಿದ ಜನರ ಹಾಗೆ ನೀನು ಯಾಕೆ ರಾಮನನ್ನ ಬಿಟ್ಟು ವ್ಯರ್ಥವಾಗಿ ಬಡಬಡಿಸ್ತಾ ದಡಿತಾ ಇದ್ದೆ? ಸಾಮಾನ್ಯ ಜನರು ಲೋಕದ ವ್ಯವಹಾರದಲ್ಲಿ ಸಂಸಾರದಲ್ಲಿ ಮುಳುಗಿ ಏನೇನೋ ಬಡಬಡಿಸ್ತಾ ಇರ್ತಾರೆ, ಮಾತನಾಡ್ತಾ ಇರ್ತಾರೆ. ಅವರಾಗೆ ನೀನು ರಾಮನನ್ನ ಮರೆತು ವ್ಯರ್ಥವಾಗಿ ಬಡಬಡಿಸ್ತಾ ದಣಿಬೇಡ. ಯಾವಾಗಲೂ ಭಗವಂತನ ನಾಮವನ್ನು ಸ್ಮರಿಸ್ತಾ ಇರು. ಸದಾ ಸರ್ವದಾ ನಾಮ ವಾಚೇ ವಸೋದೆ. ವಾಣಿಯಲ್ಲಿ ನಾಮಸ್ಮರಣೆಯನ್ನಿಟ್ಕೋ. ಪಾಪಿಯಾದ ಅಹಂಕಾರ ಮನಸ್ಸಿನಲ್ಲಿ ಬರದೇ ಇರಲಿ. ಅಹಂತಾಮನಿ ಪಾಪಿಣಿ ತೇ ನಸೋದೆ. ಪಾಪಿಣಿ ಅಂದರೆ ಅಹಂಕಾರ. ಎಂಥ ಕೆಟ್ಟ ಕೆಲಸವನ್ನು ಈ ಅಹಂಕಾರ ಮಾಡಿಸ್ಬಿಡ್ತದೆ. ಅಹಂಕಾರ ದುರ್ಗತಿಗೆ ಕಾರಣವಾಗ್ತದೆ. ಮನಸ್ಸೇ, ಉಳಿದ ಜನರೆಲ್ಲ ಏನೇನೋ ಬಡಬಡಿಸ್ತಾರೆ ಹೇಳಿ ನೀನು ಅವರನ್ನು ಅನುಸರಿಸ್ತಾ ಇರಬೇಡ. ಅವರು ಏನೇನೋ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡ್ತಾನೇ ಇರ್ತಾರೆ. ನೀನು ಎಷ್ಟಂದ್ರೂ ಸಜ್ಜನ ಮನಸ್ಸಲ್ವೇ, ನೀನು ಯಾಕೆ ಅವರಂತೆ ಬಡಬಡಿಸ್ತಾ ದಣಿವನ್ನು ಉಂಟು ಮಾಡಿಕೊಳ್ಳುತ್ತೆ? ದೇವರ ಹೊರತಾಗಿ ಇರುವುದೆಲ್ಲ ಸುಳ್ಳೇ ಹೇಳಿ ನಿಶ್ಚಯ ಮಾಡಿಕೊಂಡು ಸುಳ್ಳಿಯಾದ ಪ್ರಪಂಚದ ಕುರಿತು ಎಷ್ಟು ಮಾತನಾಡಿದರೂ ಅಷ್ಟೇ. ಸುದ್ದಿಗಳು ಕ್ಷಣ ಕ್ಷಣಕ್ಕೆ ಹೊಸ ಹೊಸದು ಬರ್ತಾ ಇರ್ತದೆ. ಆ ಸುದ್ದಿಗಳಲ್ಲಿ ನೀನು ತೊಡಗಿ ನೀನು ಏನೇನೋ ಬಡಬಡಿಸ್ತಾ ಇರಬೇಡ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಮಾತನಾಡ್ತಲೇ ವ್ಯರ್ಥ ಕಾಲಹರಣ ಆಗ್ಬಿಡ್ತದೆ. ತಿಳಿಯದೇ ಸಮಯ ಮುಂದೆ ಹೋಗ್ತಾ ಇರ್ತದೆ. ಬರೀ ಮಾತನಾಡ್ತಲೇ ಎಷ್ಟೋ ಜನರು ಕೊನೆಗೆ ಮೌನವಾಗಿ ಹೋಗ್ಬಿಟ್ರು. ಏನನ್ನೂ ಸಾಧಿಸದೆ ಶೂನ್ಯದಲ್ಲಿ ಶೂನ್ಯರಾಗ್ಬಿಟ್ರು. ನೋಡಿ, ಇಲ್ಲಿ ದಾಸರು ಹೇಳ್ತಾರೆ, ಬರಿದೇ ಮಾತನಾಡಿ ಬಾಯ ಬರಡು ಮಾಡಿಕೊಳ್ಳಲು ಬೇಡಿ, ಹರಿಯ ನೆನೆಯಿರು ನಮ್ಮ ಹರಿಯ ನೆನೆಯಿರು. ನಿತ್ಯವಲ್ಲ ಈ ಶರೀರ ಮಿಥ್ಯೆ ಎಂದು ನೋಡಿರಯ್ಯ, ಹೊತ್ತು ಕಳೆಯಬೇಡಿ ಕಾಲ ಮೃತ್ಯು ಬಾಹೋದೀಗಲೇ. ಮೃತ್ಯು ಯಾವಾಗ ಬರ್ತದೆ ಗೊತ್ತಿಲ್ಲ. ಭಗವಂತನನ್ನು ಸ್ಮರಿಸಿಬಿಟ್ರೆ ಜೀವನ ಸಾರ್ಥಕ ಆಗ್ತದೆ. ಹಾಳು ಹರಟೆ ಮಾಡಿ ಮನವ ಬೀಳು ಮಾಡಿಕೊಳ್ಳಲು ಬೇಡಿ, 7 ದಿನದ ಕಥೆ ಕೇಳಿ ಏಳಿರೋ ವೈಕುಂಠಕ್ಕೆ. ಎಷ್ಟು ಸುಂದರವಾಗಿ ಹೇಳ್ತಾರೆ. ಇಲ್ಲಿ ಶ್ರೀ ಸಮರ್ಥರು ವ್ಯರ್ಥ ಮಾತನಾಡಿ ದಣಿಯುವುದಕ್ಕಿಂತ ಮೌನದಿಂದ ಇದ್ದು ದೇವರನ್ನು ಕಾಣು ಅಥವಾ ಶ್ರೀರಾಮನನ್ನು ಸ್ಮರಿಸು ಹೇಳಿ ಮನಸ್ಸಿಗೆ ಹೇಳ್ತಾರೆ. ಒಮ್ಮೆ ಶಿಷ್ಯನಾದ ಬಾಸ್ಕಲಿ ಎಂಬವನು ತನ್ನ ಗುರುವಿನ ಬಳಿಗೆ ಹೋಗಿ, ಗುರುವೇ, ಪರಮ ಅನಂತವಾದ ಶಾಶ್ವತವಾದ ಭಗವತ್ ಸ್ವರೂಪ ಎಲ್ಲಿದೆ ಹೇಳಿ ಪ್ರಶ್ನೆ ಮಾಡ್ತಾನೆ. ಶಿಷ್ಯನು ಆ ಬಾಸ್ಕಲಿ ಎಂಬವನು ತನ್ನ ಗುರುವಿನ ಬಳಿಗೆ ಹೋಗಿ ಪ್ರಶ್ನೆ ಮಾಡ್ತಾನೆ. ಅನಂತವಾದ ಶಾಶ್ವತವಾದ ಅವಿನಾಶಿಯಾದ ಆ ಪರಮಾತ್ಮ ಸ್ವರೂಪ ಎಲ್ಲಿದೆ ಹೇಳಿ ಕೇಳ್ತಾನೆ. ಆದರೆ ಗುರು ಏನು ಮಾಡ್ತಾನೆ ಕೇಳಿದ್ರೆ, ಬಾಯಿ ತೆರೆಯಲೇ ಇಲ್ಲ, ಮಾತನಾಡಲೇ ಇಲ್ಲ, ಉತ್ತರಿಸಲೇ ಇಲ್ಲ. ಆ ಗುರು ಪೂರ್ಣ ಮೌನವನ್ನು ತಾಳ್ಬಿಟ್ಟ. ನಂತರ ಶಿಷ್ಯನ ಕೇಳ್ತಾನೆ, ನಾನು ಮತ್ತೆ ಕೇಳ್ತಾ ಇದ್ದೇನೆ, ಆದರೆ ಗುರುವೇ, ನೀವು ನನ್ನ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ತಿಲ್ಲವೋ ಹೇಗೆ? ನಾನೇನು ಮಾಡಬೇಕು? ನನಗೆ ಅದು ಆ ಉತ್ತರ ಬೇಕು ಹೇಳ್ತಾನೆ. ಆಗ ಗುರು, ಶಿಷ್ಯನೇ, ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಅನುಭವಿಸಲಿಕ್ಕೆ ಸಾಧ್ಯ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಳವಾದ ಮೌನದಿಂದಲೇ ಪರಮಾತ್ಮಾನುಭವ ಉಂಟಾಗ್ತದೆ. ಭಗವಂತನು ಪರಮಶಾಂತನೇ ಇರ್ತಾನೆ. ಎಲ್ಲಿ ಶಾಂತ ಸ್ವರೂಪ ಇದೆಯೋ, ಯಾರ ಮನಸ್ಸು ಶಾಂತವಾಗಿದೆಯೋ ಅಲ್ಲಿ ಮಾತು ಏನನ್ನೂ ಮಾಡೋದಿಲ್ಲ. ಆತ್ಮ ಅಂದರೆ ಮೌನ. ಅದು ಮೌನ ಬ್ರಹ್ಮಾಳ್ ಹೇಳ್ತಾರೆ. ಮೌನ ಹೃದಯದ ಭಾಷೆ, ಮೌನ ಋಷಿಯ ಭಾಷೆ, ಮೌನವೇ ಅಗಾಧವಾದ ಚಾತುರ್ಯ. ಅದಕ್ಕಾಗಿ ವಾಣಿಗೆ ವಾಗ್ವೈಖರಿ ಶಬ್ದಜರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ಹೇಳ್ತಾರೆ ಶಂಕರಾಚಾರ್ಯರು. ಈ ವಾಗ್ವೈಖರಿ ಶಬ್ದಜರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ, ಈ ಶಾಸ್ತ್ರಗಳನ್ನು ಪಟ ಶ್ಲೋಕಗಳ ಮೂಲಕ ಹೇಳ್ತಾ ಹೋಗಿ ಏನೋ ಮಹಾಪಂಡಿತಾಳಿ ಹೇಳಿಸ್ಕೊಂಡ್ರೆ ಅದು ಯಾವುದಕ್ಕೆ ಪ್ರಯೋಜನ ಬರ್ತದೆ ಕೇಳಿದರೆ, ಭುಕ್ತಯೇ ನತು ಮುಕ್ತಯೇ, ಬರೀ ಜೀವನ ಮಾಡಲಿಕ್ಕಷ್ಟೇ ಬಿಟ್ಟರೆ ಮುಕ್ತಿಗಾಗಿ ಇದು ಪ್ರಯೋಜನಕ್ಕೆ ಬರೋದಿಲ್ಲ ಹೇಳ್ತಾರೆ. ಬಡಬಡಿಸಿ ಪ್ರಯೋಜನ ಇಲ್ಲ. ಈ ದೇಹ, ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳಿಗೆ ಮೌನವೇ ಮೂಲಾಧಾರ. ಮೌನ ಒಂದೇ ವಾಸ್ತವ. ತಾಯಿಯ ಗರ್ಭದಿಂದ ಜನಿಸುವಾಗಲೂ, ಹೊಟ್ಟೆಯಲ್ಲಿ ಇರುವಾಗಲೂ ಮೌನದಿಂದ ಇರ್ತದೆ. ಎಲ್ಲ ತಿಳುವಳಿಕೆಯನ್ನು ಕೊನೆಗೆ ಆಯುಷ್ಯ ಮುಗಿಸಿ ಹೋಗಬೇಕಾದ್ರೂ ಮೌನ ತಾಳ್ಬಿಡ್ತದೆ. ಎಲ್ಲ ತಿಳುವಳಿಕೆಯನ್ನು ಮೀರಿ ವಿರಾಜಿಸುವ ಶಾಂತಿಯೂ ಮೌನದಲ್ಲಿಯೇ ಇದೆ. ನಮಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ ಹೇಳಿ ನಾವು ಹೇಳ್ತೇವೆ. ಸ್ವಲ್ಪ ಹೊತ್ತು ಮೌನ ಮಾಡಿಬಿಟ್ರೆ ಆಗ ವಿವೇಚನೆ, ವಿವೇಕ ಎಲ್ಲ ಉಂಟಾಗ್ತದೆ. ಆಗ ಶಾಂತಿ ಸಿಗ್ತದೆ. ನಮ್ಮ ಅಸ್ತಿತ್ವದ ಉದ್ದೇಶವೇ ಮೌನ, ಚಿಂತನೆಯ ಸ್ವರೂಪವೇ ಮೌನ. ಎಲ್ಲ ಶಬ್ದಗಳ ಹಿಂದೆ ಮೌನವೇ ಇದೆ. ಮೌನವೇ ಅಂತರಂಗದ ಆತ್ಮ.
ಮೌನವೇ ಎಲ್ಲರ ನಿಜವಾದ ಹೆಸರು. ಎಲ್ಲರ ಅಂತಃಪ್ರಜ್ಞೆಯೇ ಮೌನ. ಮೌನವಾಗಿರೋದು ಅಂದರೆ ದೇವರ ಹತ್ತಿರ ಇರೋದು ಒಳ್ಳೆ ಅರ್ಥ. ಸಂತೋಷ ಹೃದಯವನ್ನು ತುಂಬಿದಾಗಲೂ ಮೌನ. ಭಗವತ್ ಸ್ವರೂಪವನ್ನು ಮನಸ್ಸಿನ ತುಂಬಿಕೊಂಡಾಗಲೂ ಮೌನ. ಎಲ್ಲ ಜಗಳಗಳ ಮನಸ್ತಾಪದ ಅಂತ್ಯ ಮೌನದಲ್ಲಿಯೇ ಇದೆ. ಮೌನ ಪರಮಾತ್ಮನ ಅಸ್ತಿತ್ವದ ಸುಳಿವನ್ನು ನಮಗೆ ತಿಳಿಸಿಕೊಡುತ್ತದೆ. ನೋಡಿ, ಕಣ್ಣುಗಳು ಯಾವುದೇ ದೃಶ್ಯವನ್ನು ನೋಡಲಿಕ್ಕೆ ಬಯಸಿದರೆ ಮೌನ ಆಗಿಬಿಡ್ತದೆ. ಕಿವಿಗಳು ಯಾವುದೇ ಶಬ್ದಗಳನ್ನೂ ಕೇಳಬಾರದು ಎಂದು ನಿರ್ಣಯಿಸಿದರೆ ಅಲ್ಲಿಯೂ ಮೌನ. ಅಂತರಂಗದಲ್ಲಿಯೇ ಯಾವುದೋ ಒಂದು ಅವ್ಯಕ್ತವಾದ ಆನಂದದ ನಿಧಿ ಇದೆ ಅಂದಾಗ ಅದನ್ನು ಅನುಭವಿಸುವ ವೇಳೆಯಲ್ಲಿಯೂ ಮೌನವೇ ಮುಂದಾಗ್ತದೆ, ಮಾತು ಮುಂದಾಗುವುದಿಲ್ಲ. ನೋಡಿ, ತಪಸ್ವಿಗಳೆಲ್ಲ ತಪಸ್ಸು ಮಾಡ್ತಿದ್ರು, ಮೌನವಾಗಿಯೇ ತಪಸ್ಸು ಮಾಡ್ತಿದ್ರು ಅವರು. ಯಾವ ವಾದ ವಿವಾದಗಳಿಗೂ ಮುಂದಾಗದೇ ಇದ್ದಾಗ ಆಗಲೂ ಮೌನ ಕೆಲಸ ಮಾಡ್ತಾ ಇರ್ತದೆ. ಏಕಾದಶಿಯ ದಿನಗಳಲ್ಲಿ ಏನನ್ನೂ ಉಣದೆ ತಿನ್ನದೆ ಮಾತನಾಡದೇ ಇರುವುದು ಕೂಡ ನಾಲಿಗೆಯ ಮೌನ ಹೇಳಿಸಿಕೊಡುತ್ತದೆ. ಯಾವುದೇ ಕೆಲಸವನ್ನು ಮಾಡದೆ ಪದ್ಮಾಸನ ಹಾಕಿ ದೇವರ ಧ್ಯಾನದಲ್ಲಿ ಕುಳಿತರೆ ಅದು ಕೈಕಾಲುಗಳ ಹಾಗೂ ಮನಸ್ಸಿನ ಮೌನವಾಗ್ತದೆ. ಬುದ್ಧಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿದಾಗಲೂ ಮೌನ. ಮನಸ್ಸು ಪೂರ್ಣ ವಿಶ್ರಾಂತಿ ಬಯಸುವುದು ಮೌನದ ಮೂಲಕವೇ. ನೋಡಿ, ನಾವು ಇಡೀ ದಿನ ಏನಾದರೂ ದುಡಿದು ಕೆಲಸ ಮಾಡಿ ಸುಸ್ತಾಗಿಬಿಡ್ತದೆ. ಸ್ವಲ್ಪ ವಿಶ್ರಾಂತಿ ತಗೊಳ್ಳುವ ಹೋದರೆ ಮಾತನಾಡ್ತಾ ಯಾರೂ ವಿಶ್ರಾಂತಿ ತಗೊಳ್ಳೋದಿಲ್ಲ, ಮೌನವಾಗಿಯೇ ಕೂತ್ಕೊಳ್ತಾರೆ. ಆರಾಮಾಗಿ ಕೂತ್ಕೊಂಡು ಚಿತ್ತ ವಿಶ್ರಾಂತಿಯನ್ನು ಹೊಂದುತ್ತಾರೆ. ಅಂದರೆ ಮನಸ್ಸಿಗೆ ಒಂದು ವಿಶ್ರಾಂತಿ, ಆಗ ಮೌನ. ಮನಸ್ಸಿನ ಎಲ್ಲ ಅಲೆಗಳು ಅಥವಾ ತರಂಗಗಳು ನಿಸ್ತರಂಗವಾದಾಗ, ಅಂದರೆ ತರಂಗಗಳು ಇಲ್ಲದೆ ಹೋದಾಗ ಮನಸ್ಸಿನ ಮಾತಾಗ್ತದೆ. ಮೌನ ಮನಸ್ಸಿನ ಮಾತಾಗ್ತದೆ. ಆಗ ಮಾತಿನ ನಿಯಂತ್ರಣ ವಾಕ್ಮೌನ. ದೈಹಿಕವಾದ ಕ್ರಿಯೆಗಳ ಸಂಪೂರ್ಣ ನಿಲುಗಡೆ ಕಷ್ಟ ಮೌನ ಹೇಳಿಸಿಕೊಳ್ಳುತ್ತದೆ. ದೈಹಿಕವಾದ ಕ್ರಿಯೆಗಳ ಸಂಪೂರ್ಣ ನಿಲುಗಡೆ ಅಂದರೆ ಕಟ್ಟಿಗೆ ಹಾಗೆ ಕುತ್ಕೊಂಡು ಬಿಡೋದು, ಜಡವಾಗಿ. ಕಷ್ಟ ಮೌನ. ಎಲ್ಲರಲ್ಲಿಯೂ ಪರಮಾತ್ಮನಿದ್ದಾನೆ ಹೇಳಿ ಭಾವದೊಂದಿಗೆ ದೃಷ್ಟಿಯ ಸಮಾನತೆ ಮತ್ತು ಮನಸ್ಸಿನ ಶಾಂತತೆ ಸುಷುಪ್ತಿ ಮೌನ ಹೇಳಿಸಿಕೊಳ್ಳುತ್ತದೆ. ಅಂದರೆ ಎಚ್ಚರಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ ಇದೆ. ಸ್ವಪ್ನಾವಸ್ಥೆಯನ್ನು ನೀಡಿದಂಥ ಸುಷುಪ್ತಿ ಇದೆ. ಆ ಸುಷುಪ್ತಿ ವೇಳೆಯಲ್ಲಿ ಏನೂ ಇಲ್ಲ, ಎಲ್ಲ ಸ್ತಬ್ಧವಾಗಿ ಕೇವಲ ಉಸಿರಾಡ್ತಾ ಇರ್ತೇವೆ, ನಾವು ಪ್ರಾಣ ಹೊಂದಿರುತ್ತದೆ. ಆಗ ಎಲ್ಲವೂ ಮೌನವಾಗಿರ್ತದೆ. ಹಾಗೆ ಭಾವದೊಂದಿಗೆ ದೃಷ್ಟಿಯ ಸಮಾನತೆ ಮತ್ತು ಮನಸ್ಸಿನ ಶಾಂತತೆ ಏನಿದೆಯೋ ಅದು ಸುಷುಪ್ತಿ ಮೌನವಾಗಿಬಿಡುತ್ತೆ. ಎಷ್ಟೋ ಮಂದಿ ನೋಡಿ, ಏನಾದರೂ ಹೇಳಿದರೆ ಉತ್ತರನೇ ಕೊಡೋದಿಲ್ಲ, ಮೌನವಾಗಿಬಿಡ್ತಾರೆ. ಯಾರಾದರೂ ಏನಾದರೂ ಬೈದರೂ ಮೌನದಿಂದ ಇದ್ದು ಬಿಡ್ತಾರೆ. ಶ್ರೀರಾಮನು ಚಿಕ್ಕವನಿರುವಾಗ ಎಲ್ಲರೊಂದಿಗೆ ಅವನಾಗೆ ಮಾತಾಡಿಸ್ತಿದ್ದ, ಎಲ್ಲರನ್ನೂ ಅವನೇ ಮಾತಾಡಿಸ್ತಿದ್ದಂತೆ. ಅವನಿಗೆ ಸಿಟ್ಟು ಬರುವಾಗೆ ಏನಾದರೂ ಯಾರಾದರೂ ಹೇಳಿದರೆ ಮೌನ ಮಾಡಿಬಿಡ್ತಿದ್ದ. ಈ ಪ್ರಪಂಚದ ಅಜ್ಞಾನದ ಅಥವಾ ಭ್ರಾಂತಿಯ ಸ್ಥಿತಿಯನ್ನು ಸರಿಯಾಗಿ ಅರ್ಥಕೊಂಡ ಮೇಲೆ ಎಲ್ಲ ಅನುಮಾನಗಳನ್ನು ಮನಸ್ಸಿನಿಂದ ಹೊರಗೆ ಹಾಕುವುದು ಸುಷುಪ್ತಿ ಮೌನ. ಎಲ್ಲದನ್ನೂ ಹೊರಗಾಕ್ಬಿಡ್ತದೆ. ನೋಡಿ, ಎಚ್ಚರಾವಸ್ಥೆಯಲ್ಲಿ ಆಸೆ, ಆಕಾಂಕ್ಷೆ, ಅದು ಇದು ಸಾವಿರಾರು ಗೊಂದಲ ಇರ್ತದೆ. ಸುಷುಪ್ತಾವಸ್ಥೆಯಲ್ಲಿ ಏನೂ ಇಲ್ಲ. ಹಾಗೆ ಅಂಥ ಮೌನವನ್ನು ಧರಿಸಬೇಕು. ಭಗವಂತನು ಮೌನದ ಸಾಕಾರ ಮೂರ್ತಿ. ಮಾತಿನ ಮೌನಕ್ಕಿಂತ ಮನಸ್ಸಿನ ಮೌನವೇ ನಿಜವಾದ ಮೌನ ಹೇಳ್ತಾರೆ. ಮನಸ್ಸಿನಿಂದ ಮಾಯೆಯ ಸಂಬಂಧವನ್ನು ಸಂಪೂರ್ಣ ಕಡಿದಾಕಲಿಕ್ಕೆ ಮನಸ್ಸಿನ ಮೌನ ಬಹಳ ಸಹಾಯಕ. ಮನಸ್ಸಿನ ಶಾಂತಿಯನ್ನು ಮನಸ್ಸಿನಲ್ಲಿಯೇ ಅನುಭವಿಸಲಿಕ್ಕೆ ಮೌನವೇ ಬೇಕಾಗ್ತದೆ. ಅದಕ್ಕಾಗಿ ಶ್ರೀ ಸಮರ್ಥರು ಯಾಕೆ ಇಲ್ಲಿ ಬಡಬಡಿಸಬೇಡ ಹೇಳ್ತಾರೆ ಕೇಳಿದರೆ, ಮೌನವಾಗಿದ್ದು ಶ್ರೀರಾಮನನ್ನು ಸ್ಮರಿಸಿ. ರಘುನಾಯಕ ವೀಣವಾಯಾಸಿನಾವೇ ಜನಾ ಸಾರಿಖೆ ವ್ಯರ್ಥ ಕಾವೋಸಣಾವೆ. ಮೌನದ ಮಹತ್ವ ಹೀಗಿರುವಾಗ ಮನಸ್ಸೇ ಇತರರಂತೆ ವ್ಯರ್ಥವಾಗಿ ಬಡಬಡಿಸಿ ಯಾಕೆ ಸುಮ್ಮನೆ ದಣಿತಾ ಇದ್ದಿ ಕೇಳ್ತಾರೆ. ಕೆಲಸ ಇಲ್ಲದ ಮಾತು, ಹರಟೆಗಳಲ್ಲಿ ಶಕ್ತಿ ವ್ಯಯವಾಗಿಬಿಡ್ತದೆ. ನಾವು ಹರಟೆ ಹೊಡಿತಾ ಇದ್ದರೆ ನಮ್ಮ ಶಕ್ತಿ ವ್ಯಯವಾಗ್ತದೆ, ತೇಜಸ್ಸು ಹೋಗ್ತದೆ. ಮೌನ ಶಕ್ತಿಯನ್ನು ಉಳಿಸ್ತದೆ, ತೇಜಸ್ಸನ್ನು ಹೆಚ್ಚಿಸ್ತದೆ. ಮೌನದ ಅಭ್ಯಾಸದಿಂದ ಮಾತಿನ ಶಕ್ತಿ ಆಧ್ಯಾತ್ಮಿಕ ಶಕ್ತಿಯಾಗಿ ರೂಪುಗೊಳ್ಳುತ್ತದೆ. ಮೌನ ಇಚ್ಛಾಶಕ್ತಿಯನ್ನು ಹೆಚ್ಚಿಸ್ತದೆ, ಚಿಂತನೆಯ ಬಲವನ್ನು ಪರಿಶೀಲಿಸ್ತದೆ, ವೃದ್ಧಿಸ್ತದೆ. ಮೌನ ಮಾತಿನ ಪ್ರಚೋದನೆಯನ್ನು ನಿಗ್ರಹಿಸ್ತದೆ, ಮನಸ್ಸಿನಲ್ಲಿ ಶಾಂತಿಯನ್ನು ಸ್ಥಿರಗೊಳಿಸುತ್ತದೆ. ಮೌನ ಸಹಿಷ್ಣುತೆಯ ಶಕ್ತಿಯನ್ನು ವೃದ್ಧಿಸುತ್ತದೆ. ಕೋಪದ ನಿಯಂತ್ರಣದಲ್ಲಿ, ಸತ್ಯವನ್ನು ಪೂಜಿಸುವಲ್ಲಿ ಮೌನ ಸಹಾಯಕಾರಿಯಾಗಿರುತ್ತದೆ. ಮೌನದಿಂದ ಇರುವ ಮನಸ್ಸು ಇತರ ಜನರಿಗೆ ತಿಳಿಯದೇ ಇರುವ ಶಾಂತಿ, ಶಕ್ತಿ, ಸಂತೋಷ, ಪರಮಾತ್ಮಾನುಭವವನ್ನು ಹೊಂದುತ್ತಾ ಇರುತ್ತದೆ. ಯಾರಿಗೂ ಗೊತ್ತೇ ಇರುವುದಿಲ್ಲ. ಮೌನದಿಂದ ಸಮತೆಯ ಸಂಪಾದನೆ ಆಗ್ತದೆ. ಅದಕ್ಕಾಗಿ ಮನಸ್ಸೇ ಭಗವಂತನನ್ನು ಬಿಟ್ಟು ವ್ಯರ್ಥ ಮಾತನಾಡಬೇಡ. ಮೌಖರ್ಯಂ ಲಾಘವಕರಂ ಮೌನಂ ಉನ್ನತಿಕಾರಕಂ.
ಮುಖರಂ ನೂಪುರಂ ಪಾದೆ ಕಂಠೆ ಹಾರೋ ವಿರಾಜತೆ. ವಾಚಾಳಿತನ ಅವನತಿಗೆ ಕಾರಣ. ಮೌನದಿಂದ ಉನ್ನತಿ ಇದೆ. ಬಹಳವಾಗಿ ಶಬ್ದ ಮಾಡುವ ಕಾಲೊಂದಿಗೆ ಕಾಲಿನಲ್ಲಿಯೇ ಇರಬೇಕಾಗ್ತದೆ. ಆದರೆ ಶಬ್ದವನ್ನೇ ಮಾಡದಂಥ ಹಾರ ಕುತ್ತಿಗೆಯಲ್ಲಿ ಯಾವ ಶಬ್ದವನ್ನು ಮಾಡದೆ ಇದ್ದು ಬಿಡುತ್ತದೆ. ಅದಕ್ಕಾಗಿ ಬಡಬಡಿಸುವ ರೂಢಿಯನ್ನು ಬಿಟ್ಟು ಬಿಡಬೇಕು. ಆತ್ಮನೋ ಮುಖದೋಷೇಣ ಬದ್ಧಂತೆ ಶುಕ ಸಾರಿಕಾ ಬಕಾ ತತ್ರ ನ ಬದ್ಧಂತೆ ಮವನಂ ಸರ್ವಾರ್ಥ ಸಾಧಕ. ಗಿಳಿ ಮುಂತಾದವುಗಳು ತಮ್ಮ ಮಾತಿನ ದೋಷದಿಂದಲೇ ಬಂಧನಕ್ಕೆ ಒಳಗಾಗುತ್ತದೆ. ನೋಡಿ, ಗಿಳಿಯನ್ನು ತಂದು ಪಂಜರದಲ್ಲಿ ಬಂಧಿಸಿಟ್ಟು ಬಿಡ್ತಾರೆ. ಯಾಕಂದರೆ ಅದು ಮಾತನಾಡಲಿಕ್ಕೆ ಕಲಿತದೆ, ಮಾತನಾಡಲಿಕ್ಕೆ ಬರ್ತದೆ ಅದಕ್ಕೆ ಹೇಳಿ. ಬಕಪಕ್ಷಿಗಳು ಮೌನದಿಂದ ಇರುವುದರಿಂದ ಬಂಧನಕ್ಕೆ ಒಳಗಾಗುವುದಿಲ್ಲ. ಮೌನ ಸಕಲಾರ್ಥಗಳನ್ನು ಇಷ್ಟಾರ್ಥಗಳನ್ನು ಸಾಧಿಸಿಕೊಡ್ತದೆ. ಮಾತಿನಿಂದ ಚರ್ಚೆ ಆಗ್ತದೆ, ಮಾತಿನಿಂದ ಜಗಳ ಆಗ್ತದೆ, ಮಾತಿನಿಂದ ಮನಸ್ತಾಪ, ಮಾತಿನಿಂದ ವಾಗ್ವಾದ, ಮಾತಿನಿಂದ ವಾಗ್ಯುದ್ಧ, ಮಾತಿನಿಂದ ಕೋಲಾಹಲ, ಮಾತಿನಿಂದ ಗೊಂದಲ, ಮಾತಿನಿಂದ ಗಲಭೆ. ಈ ಎಲ್ಲ ಅನಾಹುತಗಳು ಆಗುವುದರಿಂದ ಮನಸ್ಸೇ ರಾಮನನ್ನ ನೇಮದಿಂದ ನಿನ್ನೊಳಗಿಟ್ಟುಕೊಂಡು ಆನಂದಿಸ್ತೀರೋ, ಆರಾಧಿಸ್ತಾ ಇರೋ. ಹೆಚ್ಚಿನ ಧ್ವನಿಯ ಪದಗಳು ನಾಲಿಗೆಯ ಬಳಲಿಕೆಗೆ ಕಾರಣವಾಗ್ತದೆ. ಇದು ಮಾತಿನ ಆಯಾಸಾಳಿ ಅನಿಸ್ಕೊಳ್ಳುತ್ತದೆ. ಆತ್ಮಚಿಂತನದ ಆಂತರಿಕ ಬದುಕಿಗಾಗಿ ಹೆಚ್ಚು ಹೆಚ್ಚು ಸುಮ್ಮನಿರುವುದನ್ನು ಅಭ್ಯಾಸ ಮಾಡಿದರೆ ಶುದ್ಧೀಕೃತವಾದ ಮನಸ್ಸಿನಲ್ಲಿ ಶುದ್ಧ ಬ್ರಹ್ಮನ ಸಾಕ್ಷಾತ್ಕಾರವಾಗ್ತದೆ ಹೇಳಿ ಜ್ಞಾನಿಗಳು ಹೇಳ್ತಾರೆ. ಹೀಗೆ ಮನಸ್ಸು ಆದಷ್ಟು ಮಾತನ್ನು ನಿಯಂತ್ರಿಸಿಕೊಂಡು ಮೌನವನ್ನು ಸಾಧಿಸಿಕೊಂಡು ಪರಮಾತ್ಮನಾದ ರಘುನಾಯಕ ಶ್ರೀರಾಮನನ್ನು ಧರಿಸಬೇಕು, ಸ್ಮರಿಸಬೇಕು. ಶ್ರೀ ಸಮರ್ಥರು ಮುಂದೆ ಏನು ಹೇಳ್ತಾರೆ ಕೇಳಿದರೆ, ಸದಾ ಸರ್ವದಾ ನಾಮ ವಾಚೇವ ಸೋದೆ ಅಂತ ಮನಿ ಪಾಪಿಣೀತೇನ ಸೋದೆ. ಯಾವಾಗಲೂ ಭಗವಂತನ ನಾಮವನ್ನು ಸ್ಮರಿಸು. ಪರಮಾತ್ಮನ ನಾಮವನ್ನು ಸ್ಮರಿಸ್ತಾ ಇದ್ರೆ ಮೌನವನ್ನು ಸಾಧಿಸಿದಾಗೆ ಆಗ್ಬಿಡ್ತದೆ. ನಾಮ ನಾಮಿಯನ್ನು ಹೃದಯಕ್ಕೆ ಆಹ್ವಾನಿಸಿಕೊಡುತ್ತದೆ. ಈ ನಾಮಿ ಅಂದರೆ ಭಗವಂತ, ನಾಮ ಅಂದರೆ ಅವನ ಹೆಸರು. ನಾವು ಯಾರನ್ನಾದರೂ ಕರೆದರೆ ಅವರು ತಿರುಗಿ ನೋಡ್ತಾರೆ, ನಮ್ಮ ಹತ್ರ ಬರ್ತಾರೆ. ಹಾಗೆ ಭಗವಂತನನ್ನು ನಾವು ಅವನ ಹೆಸರನ್ನು ಹೇಳಿ ಕರೆದರೆ ಅವನು ನಮ್ಮೊಂದಿಗೆ ಬರ್ತಾನೆ. ನಾಮವನ್ನು ಸ್ಮರಿಸ್ತಾ ಇರುವಾಗಲೇ ಅಂತರಂಗ ಮೌನದಿಂದಲೇ ನಾಮಿಯಾದ ಪರಮಾತ್ಮನನ್ನು ಆಹ್ವಾನಿಸ್ತದೆ. ನಿರಂತರ ನಾಮಸ್ಮರಣೆ ಮನಸ್ಸಿನಿಂದ ನಡೀತಾ ಇದ್ದರೆ ಅಂತರಾಳದಲ್ಲಿ ಪರಮಾತ್ಮಾನುಭವ ಉಂಟಾಗ್ತದೆ. ಅದಕ್ಕಾಗಿ ಹೇಳ್ತಾರೆ, ಏಕಾಂತಿ ಮೌನ ಧರೋನ ಬೈಸೆ ಸಾವದ ಪಾಹತ ಕೈಸೆ ಭಾಸೆ ಸೋಹಂ ಸೋಹಂ ಐಸೆ ಶಬ್ದ ಹೋತಿ. ಏಕಾಂತದಲ್ಲಿ ಮೌನ ಧರಿಸಿ ಕುಳಿತು ನಿಧಾನವಾಗಿ ಸಾಧನೆ ಮಾಡುವಂಥವನಿಗೆ ಶಬ್ದ ಕೇಳಿಸ್ತದೆ. ಅದನ್ನು ಬ್ರಹ್ಮನಾದಾಳು ಹೇಳ್ತಾರೆ. ಸಮರ್ಥರು ಹೇಳ್ತಾರೆ, ಯಾರೂ ಸಹ ಉಚ್ಚರಿಸದಿದ್ದರೂ ಸಹಜವಾಗಿ ಶಬ್ದಗಳು ಕೇಳಿಸ್ತವೆ. ಆ ನಾದ ಶಬ್ದಗಳ ಅನುಭವದ ಉಗಮ ಸ್ಥಾನ ಯಾರಿಗೂ ಕಂಡುಬರುವುದಿಲ್ಲ. ಈ ನಾದ ಶಬ್ದಗಳು ನಾಮಸ್ಮರಣೆಯಿಂದ ಬಂದಂಥವುಗಳು ಹೇಳಿ ತಿಳಿದು ಮೌನ ಧರಿಸಿ ನಾಮವನ್ನೇ ಸ್ಮರಿಸ್ತಾ ಇರುವಂಥವನು ಮೌನಿ ಹೇಳಿ ಹೇಳಿಸ್ಕೊಳ್ತಾನೆ. ಮೌನಾತ್ ಮುನಿ. ಅದಕ್ಕಾಗಿ ಯೋಗದ ಅಭ್ಯಾಸ ಮಾಡೋದು. ಅಹಂತಾಮನಿ ಪಾಪಿಣಿ ತೇನ ಸೋದೆ. ಪಾಪಿಯಾದ ಅಹಂಕಾರ ಮನಸ್ಸಿನಲ್ಲಿ ಬರದೇ ಇರಲಿ ಹೇಳ್ತಾರೆ. ನಿಜ, ಅಹಂಕಾರ ಪಾಪರೂಪಿ, ಪಾಪಗಳಿಗೆ ಕಾರಣ. ಅಹಂಕಾರದಂಥ ದೊಡ್ಡ ಆತಂಕಕಾರಿ ಯಾವುದೂ ಇಲ್ಲ. ಬಡಬಡಿಸ್ತಾ ಇರದೆ ಮೌನವಾಗಿ ಭಗವಂತನನ್ನು ಸ್ಮರಿಸ್ತಾ ಇದ್ದರೆ ಅಂತರಂಗದಲ್ಲಿ ಒಂದು ಆಧ್ಯಾತ್ಮಿಕವಾದ ತೇಜಸ್ಸು ಅಂದರೆ ಬೆಳಕು ಮೂಡ್ತಾ ಇರುತ್ತದೆ. ಅಂತಹ ಬೆಳಕಿದ್ರೆ ಮಾತ್ರ ಅಹಂಕಾರ ಎನ್ನುವಂಥ ಅಂಧಕಾರಕ್ಕೆ ಅವಕಾಶವೇ ಇಲ್ಲ. ಒಮ್ಮೆ ಮನಸ್ಸು ಪ್ರಾಪಂಚಿಕತೆಯ ಮಾತುಗಳಲ್ಲಿ ಕಲೆತು ಬಿಟ್ಟರೆ, ಬೆರೆತು ಬಿಟ್ಟರೆ ಅಂತಹ ಮನಸ್ಸು ಅಜ್ಞಾನವಾಗಿ ಬಿಡ್ತದೆ. ಅಜ್ಞಾನದ ಕತ್ತಲಲ್ಲಿಯೇ ಅಹಂಕಾರ ಎನ್ನುವಂಥ ಭೂತ ಕಾಣಿಸಿಕೊಳ್ಳುತ್ತದೆ. ಅದಕ್ಕಾಗಿ ಸಮರ್ಥರು ಮನಸ್ಸೇ ನಿನ್ನೊಳಗೆ ಪಾಪರೂಪಿಣಿಯಾದ ಅಹಂಕಾರ ಪ್ರವೇಶ ಮಾಡದ ಹಾಗೆ ರಘುನಾಯಕನಾದ ಶ್ರೀರಾಮನನ್ನು ಸ್ಮರಿಸ್ತಾ ಇರು ಹೇಳ್ತಾರೆ. ಮುಂದಿನ ಓವಿ ಏನು? ಮನಾವೀಟ ಮಾನೂನ ಕೋಬೋಲಣ್ಯಾಚ पुढे मागुता राम जोडेल कैसा सुखाची घडी लोटता सुख आहे पुढे सर्व जाईल काही न राहे ಮನಾವೀಟ ಮಾನು ನಕೋ ಬೋಲಣ್ಯಾಚ. ಮನಸ್ಸೇ, ನಾನೀಗ ಹೇಳ್ತಾ ಇದ್ದೇನೆ, ನೀನು ಬೇಸರ ಪಟ್ಕೊಳ್ಬೇಡ. ನಾನು ಏನು ಹೇಳಬೇಕೋ ಅದನ್ನೇ ಹೇಳ್ತೇನೆ. ಏನು ಹೇಳಬಾರ್ದದ್ದನ್ನು ನಾನು ಹೇಳ್ತಾ ಇಲ್ಲ. ನಿನಗೆ ಬೇಸರ ಪಡುವಂಥ ಅಗತ್ಯವೇ ಇಲ್ಲ. ನಾನು ಈಗ ಹೇಳ್ತಾ ಇದ್ದೇನೆ, ನೀನು ನೊಂದ್ಕೊಳ್ಬೇಡ. ಅದರಿಂದ ನಿನ್ನ ಅಹಿತ ಆಗ್ತದೆ. ನೀನು ಹೀಗೆ ಮಾಡಿದರೆ ಭಗವಂತನಾದರೂ ನಿನಗೆ ಹೇಗೆ ಸಿಗ್ತಾನೆ ಹೇಳು? ಯಾವಾಗಲೂ ನಾಮವನ್ನು ಸ್ಮರಿಸುವುದರಿಂದ ಒಂದು ಆನಂದದ ಗಳಿಗೆ ಕಳೆಯುವಷ್ಟರಲ್ಲಿಯೇ ಮತ್ತೆ ಆನಂದವೇ ಉಂಟಾಗ್ತದೆ. ಮುಂದೆ ಆಯುಷ್ಯ ಮುಗಿದ ಮೇಲೆ ಎಲ್ಲವೂ ಅಂದರೆ ಈ ದೇಹವೂ ಮತ್ತು ಆತ್ಮಾನಂದ ಪಡೆಯುವಂಥ ಸುಸಂಧಿಯು ಅಂದರೆ ಒಳ್ಳೆಯ ವೇಳೆಯೂ ನಷ್ಟವಾಗಿಬಿಡ್ತದೆ, ಕಡೆಗೆ ಸಿಗುವುದಿಲ್ಲ ಈ ಸಮಯ. ಎಷ್ಟೋ ಸಲ ನಾವು ಏನಾದರೂ ಒಳ್ಳೆಯದನ್ನು ಹೇಳಲಿಕ್ಕೆ ಹೋದರೆ ಬೇಸರ ಆಗ್ತದೆ, ಸಿಟ್ಟು ಬರ್ತದೆ. ಮನಸ್ಸಿನ ಸ್ವಭಾವವೇ ಹಾಗೆ. ಮಾಡಬೇಡ ಅಥವಾ ಮಾಡಬಾರದು ಹೇಳುವುದನ್ನು ಮಾಡಲಿಕ್ಕೆ ಪ್ರಚೋದಿಸ್ತದೆ. ಮಾಡಬೇಕು ಹೇಳಿದರೆ ಮಾಡಬೇಡ
ಪ್ರಚೋದಿಸ್ತದೆ ಮನಸ್ಸು ಎಷ್ಟೋ ಸಾರಿ ಉತ್ತಮ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ತಳ್ಳಿ ಹಾಕ್ಬಿಡ್ತದೆ. ಬುದ್ಧಿ ಹೇಳಲಿಕ್ಕೆ ಹೋದರೆ ಎದ್ದು ಬಂದು ಎದೆಗೆ ಒದ್ದಾಳಿ ಹೇಳ್ತಾರೆ. ಹಾಗೆ ಹಿತದ ಮಾತನ್ನು ಹೇಳಲಿಕ್ಕೆ ಹೋದರೆ ಮನಸ್ಸಿಗೆ ಬೇಸರ ಆಗ್ತದೆ, ಸಿಟ್ಟು ಬರ್ತದೆ. ಇವನೇನೋ ದೊಡ್ಡ ಪುರಾಣ ಹೇಳ್ತಾ ಇದ್ದಾನೆ ಹೇಳ್ತಾರೆ. ಹಾಗೆ ಇಲ್ಲಿ ಸಮರ್ಥರು ಮನಸ್ಸೇ, ನಾನು ಹೀಗೆ ಹೇಳ್ತಾ ಇದ್ದೇನೆ ಹೇಳಿ ಬೇಸರ ಮಾಡಬೇಡ, ನಾನು ನಿನ್ನ ಸಲುವಾಗಿ ಹೇಳ್ತೇನೆ, ನನಗೇನು ಆಗಬೇಕಾದ್ದಿಲ್ಲ. ಒಳ್ಳೆಯದನ್ನು ಹೇಳಿದರೆ ನಿನಗೆ ಯಾಕೆ ಬೇಸರ? ನೀನು ಹೀಗೆ ಒಳ್ಳೆಯದಕ್ಕೆಲ್ಲ ಬೇಸರ ಮಾಡ್ತಾ ಇದ್ದರೆ ಪರಮಾತ್ಮನು ನಿನಗೆ ಹೇಗೆ ಸಿಗ್ತಾನೆ? ಬೆಳಗ್ಗೆ ಬೇಗ ಏಳು ಅಂದರೂ ಏಳೋದಿಲ್ಲ. ದೇವರ ದರ್ಶನ ಮಾಡು ಅಂದರೂ ಅದನ್ನು ಮಾಡೋದಿಲ್ಲ. ಹೇಳ್ತೀನಿ, ನೀನು ದೇವಸ್ಥಾನಕ್ಕೆ ಹೋಗು ಅಂದರೆ ಅದನ್ನು ಬೇಡ, ಅಲ್ಲಿ ಮನೇಲಿ ಕೂತ್ಕೊಳ್ತಿ ಅಥವಾ ಬೇಡದಿದ್ದೆಲ್ಲ ಮಾಡ್ತಿ. ಸತ್ಸಂಗ ಮಾಡು ಅಂದರೆ ಹೇಳ್ತಾ ಇರ್ತಿ. ದೊಡ್ಡವರ ಸಂಘ ಮಾಡು ಅಂದರೆ ಅದನ್ನು ನೀನು ನಿರ್ಲಕ್ಷ್ಯ ಮಾಡ್ತಿ. ಏನು ಒಳ್ಳೆಯದನ್ನು ಹೇಳಿದರೂ ಬೇಸರ ಮಾಡ್ತಿ. ನಿನ್ನ ಹಿತ ಯಾವುದರಲ್ಲಿದೆ ಹೇಳೋದು ನಿನಗೆ ಸರಿಯಾಗಿ ಗೊತ್ತಿಲ್ಲ. ಗುರು ಹಿರಿಯರು ಹೇಳಲಿಕ್ಕೆ ಹೋದರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಸಿಟ್ಟು ಬೇಸರ ಮಾಡ್ತಾ ಇರ್ತಿ. ಹೀಗಾದರೆ ನಿನಗೆ ಆ ದೇವರಾದರೂ ಹೇಗೆ ಸಿಗ್ತಾನೆ? ದೇವರ ಅನುಗ್ರಹವಾದರೂ ಹೇಗಾಗ್ತದೆ? ಭಗವಂತನ ಅನುಗ್ರಹ ಬೇಕು, ಅವನಿಗೆ ತನಗೆ ಅದು ಕೊಡಬೇಕು ಇದು ಕೊಡಬೇಕು ಅಂತ ನೀ ಹೇಳ್ತಾ ಇರ್ತಿ. ಆದರೆ ಅವನನ್ನು ಮೆಚ್ಚಿಸುವ ಯಾವ ಸಾಧನೆಯೂ ನಿನಗೆ ಬೇಡ. ದೇವರ ನಾಮವನ್ನು ಹೇಳಿ ಸಾಕಾಯಿತು. ನಿನ್ನ ಉದ್ಧಾರಕ್ಕೆ ನೀನೇ ಮಾಡಬೇಕಲ್ವೇ? ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಒಂದು ಬಿಡಿಗಾಸೂ ಕೊಡಬೇಕಾಗಿಲ್ಲ. ಮನಸ್ಸಿನಲ್ಲಿ ಅಥವಾ ಬಾಯಿಯಲ್ಲಿ ಉಚ್ಚರಿಸಿದ್ರೂ ಸಾಕು, ದೇವರು ನಿನ್ನ ಮೇಲೆ ಕೃಪೆ ಮಾಡಿಯೇ ಮಾಡ್ತಾನೆ. ಅದರಿಂದಲೇ ನಿನ್ನ ಹಿತ ಆಗ್ತದೆ. ನಾಮ ಬ್ರಹ್ಮ ಏಣೇ ಪುರತಿ ಸಕಲ ಕಾಮ ಸಂಸಾರಾಚ ಶ್ರಮಕಾಯಿ ಪುರೋನೇದೀರೆ. ದೇವರ ನಾಮದಲ್ಲಿ ಪಾಪವನ್ನು ತೊಳೆಯುವಂಥ ಶಕ್ತಿ ಇದೆ, ಮನೋಭಿಷ್ಟಗಳನ್ನು ಪೂರ್ಣ ಮಾಡುವ ಸಾಮರ್ಥ್ಯ ಇದೆ. ಇದನ್ನು ಬಿಟ್ಟು ಇನ್ಯಾವ ಸುಲಭ ಸಾಧನೆಗಳೂ ಇಲ್ಲ. ಕಾರಣ ನಾಮ ಅಂದರೆ ಪರಮಾತ್ಮನ ಸ್ವರೂಪವೇ. ಮನಸ್ಸೇ, ಎಲ್ಲಕ್ಕಿಂತ ಸುಲಭ ಸಾಧನೆಯಾದ ನಾಮಸ್ಮರಣೆ ಮಾಡು ಹೇಳಿ ನಾ ಹೇಳ್ತಾ ಇದ್ದೇನೆ ಅಷ್ಟೇ. ನಾನೇನು ನಿನಗೆ ಯಜ್ಞ ಮಾಡು, ಯಾತ್ರೆ ಮಾಡು, ನಿಯಮ ಮಾಡು, ಪುರುಷರಣ ಮಾಡು, ತಪಸ್ಸು ಮಾಡು ಹೇಳಿ ಹೇಳ್ತಾ ಇಲ್ಲ. ಅದಕ್ಕೆ ನೀನು ಇಷ್ಟು ಬೇಸರ ಮಾಡಿಕೊಂಡ್ರೆ ಹೇಗೆ? ಹರಿಹಿ ಹರತಿ ಪಾಪಾನಿ ದುಷ್ಟ ಚಿತ್ತೈರಪಿ ಸ್ಮೃತ ಅನಿಚ್ಛಯಾಪಿ ಸಂಸ್ಪೃಷ್ಟು ದಹತ್ಯೇವೈ ಪಾವಕ. ನಾಮಸ್ಮರಣೆ ಎಷ್ಟು ಶ್ರೇಷ್ಠವಾದದ್ದು. ದುಷ್ಟವಾದ ನೀಚ ಮನಸ್ಸಿನವನೇ ಆಗಿದ್ದರೂ ಕೂಡ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಹೋದರೆ ಮನಸ್ಸು ಶುದ್ಧವಾಗ್ತದೆ. ಹೇಗೆ ಅಂದರೆ, ತಿಳಿದಾಗಲಿ ತಿಳಿದೇ ಆಗಲಿ ಬೆಂಕಿಯನ್ನು ಮುಟ್ಟಿದರೆ ಹೇಗೆ ಸುಡುತ್ತದೆಯೋ ಹಾಗೆ ಪರಮಾತ್ಮನ ನಾಮವನ್ನು ತಿಳಿದಾಗಲಿ ತಿಳಿಯದೇ ಆಗಲಿ ಸ್ಮರಿಸಿದರೆ ಸಾಕು, ಅದು ಪಾಪವನ್ನು ದೂರ ಮಾಡಿ ಶುದ್ಧ ಚಿತ್ತನನ್ನಾಗಿ ಮಾಡುತ್ತದೆ. ಹರಿ ಸದಾ ವಸತೇತ್ರ ಯತ್ರ ಭಾಗವತಾ ಜನಾ ಗಾಯಂತಿ ಭಕ್ತಿ ಭಾವೇನ ಹರೇಹೇ ನಾಮೈವ ಕೇವಲ. ಎಲ್ಲಿ ಭಕ್ತಿ ಭಾವನೆಯಿಂದ ನಾಮಸ್ಮರಣೆ ಮಾಡ್ತಾರೋ ಅಲ್ಲಿ ಆ ಪರಮಾತ್ಮನು ಯಾವಾಗಲೂ ವಾಸ ಮಾಡಿಕೊಂಡಿರ್ತಾನೆ. ಪರಮಾತ್ಮನು ಭಕ್ತಾನುಕಂಪಿಯಾಗಿ ಅನುಗ್ರಹಿಸ್ತಾನೆ. ಅಹೋ ದುಃಖಂ ಮಹಾದುಃಖಂ ದುಃಖತರಂ ಯತಃ ಕಾಚಾರ್ಥಂ ವಿಸ್ಮೃತಂ ರತ್ನಂ ಹರೇರ್ನಾಮೈವ ಕೇವಲ. ಕೇವಲ ಜಗತ್ತಿನಲ್ಲಿ ಸಿಗುವಂಥ ಅಲ್ಪಕಾಲದಲ್ಲಿಯೇ ನಷ್ಟವಾಗುವಂಥ ವಿಷಯ ಸುಖ ಎನ್ನುವಂಥ ಗಾಜಿನ ಚೂರಿಗಾಗಿ ಪರಮಾತ್ಮನ ನಾಮ ಎನ್ನುವಂಥ ಅನರ್ಘ್ಯ ರತ್ನವನ್ನು ಮರೆತು ಬಿಡಬೇಡ. ಇದು ಬಹಳ ಶೋಚನೀಯ ಅನ್ನಿಸ್ತದೆ. ಅದಕ್ಕಾಗಿ ಗೀಯತಾಂ ತಂ ಹರೇರ್ ನಾಮೈವ ಕೇವಲ. ಭಗವಂತನ ನಾಮವನ್ನು ಉಚ್ಚರಿಸಬೇಕು, ಭಗವಂತನ ನಾಮವನ್ನೇ ಗಾನ ಮಾಡಬೇಕು. ಊಟ ಮಾಡಿದರೆ ಹೊಟ್ಟೆ ತುಂಬಿದ ಅನುಭವದೊಂದಿಗೆ ಹಸಿವಿನ ನಾಶವಾದ ಅನುಭವವು ನಮಗೆ ಬರ್ತದೆ. ಸ್ನಾನ ಮಾಡಿದರೆ ದೇಹದ ಕೊಳೆ ಹೋದ ಅನುಭವ ಬರ್ತದೆ, ಪರಿಶುದ್ಧಿಯ ಅನುಭವ ಉಂಟಾಗ್ತದೆ. ಹಾಗೆ ಇಲ್ಲಿ ಪರಮಾತ್ಮನಲ್ಲಿರುವ ಭಕ್ತಿಯಿಂದ ನಾಮವನ್ನು ಹೇಳ್ತಾ ಇದ್ದರೆ ಭವದ ಚಿಂತೆ ಹೋದ ಅನುಭವದೊಂದಿಗೆ ಪರಮಾತ್ಮನನ್ನ ಮನಸ್ಸಿನಲ್ಲಿ ಧರಿಸಿದ ಅನುಭವವೂ ಬರ್ತದೆ. ಅದು ಪರಮಾನಂದದ ಅನುಭವ ಆಗ್ತದೆ. ಅನುಭವ ನಮ್ಮ ಸೊತ್ತು, ನಮ್ಮ ಸಂಪತ್ತು. ಅನುಭವವನ್ನು ಹೇಳ್ಕೊಳ್ಬಹುದೇ ವಿನಃ ಅನುಭವವನ್ನೇ ಯಾರಿಗೂ ಕೊಡ್ಲಿಕ್ಕಾಗೋದಿಲ್ಲ. ಅದು ಅವರವರ ಮನಸ್ಸಿನ ಅನುಭವ. ಹಣ ಕೊಟ್ಟರೂ ಬರದಂಥ ಅನುಭವ ಇದು ಆನಂದದ ಅನುಭವ, ಪರಮಾನಂದದ ವೈಭವದ ಅನುಭವ. ನಾಮೈವ ಮಮ ಜೀವನಂ ಕಲವು ನಾಸ್ತೇವ್ಯ ಗತಿರನ್ಯಥ. ಕಲಿಯುಗದಲ್ಲಿ ಕೇವಲ ಭಗವಂತನ ನಾಮವೇ ಶ್ರೇಯಸ್ಸಿನ ಪರಮ ಸಾಧನೆ. ಇದನ್ನು ಬಿಟ್ಟು ಬೇರೆ ಯಾವುದೇ ಉಪಾಯ ಇಲ್ಲ. ಯಾರ ಹೆಸರನ್ನು ಕೇಳಿದಾಗಲೇ ಕಾಲನೂ ಕೂಡ ಭಯಪಟ್ಟು ತನ್ನ ಸ್ಥಾನಕ್ಕೆ ಓಡಿ ಹೋಗ್ತಾನೋ ಅಂತಹ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರುವಾಗ ಸಂಸಾರದ ಭಾರಾಳ ಅನಿಸೋದಿಲ್ಲ. ಕೆಲವರು ನೋಡಿ, ಏನು ಚಿಕ್ಕ ಕಷ್ಟ ಬಂದರೂ ಸಹಿಸ್ಲಿಕ್ಕಾಗದೆ ಏನೇನೋ ಮಾಡ್ಕೊಳ್ತಾರೆ. ಯಾಕೆ ಕೇಳಿದರೆ ಭಗವಂತನ ಯಾವ ಸಹಾಯವೂ ಸಿಗದೇ ಇರುವಂಥ ಸ್ಥಿತಿಯಲ್ಲಿ ಅವರು ಇರ್ತಾರೆ, ಏನನ್ನು ಮಾಡೋದಿಲ್ಲ. ಅದಕ್ಕಾಗಿ ಮನಸ್ಸಿಗೆ ಹೇಳ್ತಾರೆ, ಯಾರ ನಾಮವನ್ನು ತೆಗೆದುಕೊಳ್ತಾ ಇರುವಾಗ ಭಾವಿಕ ಸಜ್ಜನರಿಗೆ ನಿಶ್ಚಯವಾಗಿ ಆನಂದ ಸಿಗ್ತದೆಯೋ ಅಂತಹ ಪರಮಾತ್ಮನ ನಾಮದ ಕೀರ್ತಿಯನ್ನು ಎಷ್ಟು ಹೇಳಿದರೂ ಕಡಿಮೆನೇ ಸರಿ.
ಪರಮಾತ್ಮನ ನಾಮಸ್ಮರಣೆ ಮಾಡುವಲ್ಲಿ ಪ್ರೀತಿ ಆಸಕ್ತಿ ಯಾರಿಗಿರ್ತದೆಯೋ ಅಲ್ಲಿ ಸಂಸಾರ ಭಯದ ನಿವೃತ್ತಿ ನಿಶ್ಚಿತವಾಗಿ ಆಗ್ತದೆ. ಸರ್ವಜೀವಿಗಳಿಗೆ ಸರ್ವತೋಪರಿ ಪರಮಾತ್ಮನ ಸ್ಮರಣೆಯೇ ನಿರ್ಭಯ ಸ್ಥಾನ. ಯಾರಿಗೆ ಕಥಾಶ್ರವಣವನ್ನು ಮಾಡಲಿಕ್ಕೆ ಅಥವಾ ಹರಿಕೀರ್ತನೆಯನ್ನು ಮಾಡಲಿಕ್ಕೆ ಬರುವುದಿಲ್ವೋ ಅವರು ರಾಮ ಕೃಷ್ಣ ಗೋವಿಂದ ಇಲ್ಲಿ ನಾಮಸ್ಮರಣೆ ಮಾಡಬೇಕು ಸಮರ್ಥರು ಹೇಳ್ತಾರೆ. ಯಾರ ವಾಣಿ ಭಗವಂತನ ನಾಮಗಳನ್ನು ಅಖಂಡವಾಗಿ ಸ್ಮರಿಸ್ತಾ ಇರ್ತದೆಯೋ ಜಪಿಸ್ತಾ ಇರ್ತದೆಯೋ ಆ ಸ್ಮರಿಸುವಂಥವನ ಕಾಲ ಕೆಳಗೆ ಸರ್ವ ತೀರ್ಥಗಳು ದೀರ್ಘದಂಡ ನಮಸ್ಕಾರ ಮಾಡಲಿಕ್ಕೆ ಬರ್ತಾವೆ ಹೇಳಿ ಮಹಾತ್ಮರು ಹೇಳ್ತಾರೆ. ಎಷ್ಟು ಹಿರಿದಾಗಿರಬಹುದು ಆ ನಾಮಸ್ಮರಣೆ. ಅಲ್ಲದೆ ಭಗವನ್ನಾಮದಲ್ಲಿ ಉಂಟಾಗುವ ಆಸಕ್ತಿ ಭಕ್ತಿ ಪ್ರೇಮಗಳ ಯೋಗದಿಂದ ಅಂತರ್ಬಾಹ್ಯಗಳಲ್ಲಿ ಭಗವಂತನೇ ಪ್ರಕಟನಾಗ್ತಾನೆ. ಭಕ್ತಿಯ ನಗರದಲ್ಲಿ ಯಾವಾಗ ಜೀವ ಮತ್ತು ಶಿವರ ಭೇಟಿಯಾಗ್ತದೆಯೋ ಆಗ ಆತ್ಮಸಾಕ್ಷಾತ್ಕಾರದ ಪರಿಣಾಮವಾಗಿ ಜೀವ ಶಿವರ ಆಲಿಂಗನವಾಗ್ತದೆ. ನೋಡಿ, ನಾಮಸ್ಮರಣೆಯ ಹಿರಿತನ ಎಷ್ಟಿದೆ. ಪುಢೇ ಸರ್ವ ಜಾಹೀಲ ಕಾಹೀನರ ಹೇಳ್ತಾರೆ ಸಮರ್ಥರು. ಅಂದರೆ ಯಾವಾಗಲೂ ನಾಮವನ್ನು ಸ್ಮರಿಸುವುದರಿಂದ ಒಂದು ಆನಂದದ ಗಳಿಗೆ ಕಳೆಯುವಷ್ಟರಲ್ಲಿ ಮತ್ತೆ ಆನಂದವೇ ಉಂಟಾಗ್ತದೆ. ನಾಮಸ್ಮರಣೆಯಿಂದ ಹೀಗೆ ಒಂದು ಆನಂದದ ಕ್ಷಣ ಮುಗಿತಾ ಇರುವ ಹಾಗೆ ಮತ್ತೆ ಅದೇ ಆನಂದವೇ ಮುಂದುವರಿಯುತ್ತದೆ. ಹಾಗೆ ಏನಾಗ್ತದೆ, ದುಃಖದ ಸ್ಪರ್ಶವೂ ಕೂಡ ಮನಸ್ಸಿಗಾಗುವುದಿಲ್ಲ. ಅದಕ್ಕಾಗಿ ಸಮರ್ಥರು ಮನಸ್ಸಿಗೆ ಇಡ್ತಾ ಇದ್ದಾರೆ, ದುಃಖದ ಪರಿಚಯವೇ ನಿನಗಾಗದೇ ಇದ್ದು ಬಿಡುತ್ತದೆ. ಆಗ ಮನಸ್ಸು ಸದಾ ಸುಖಿಯಾಗಿಬಿಡ್ತದೆ. ಅದಕ್ಕಾಗಿಯೇ ನಾಮಸ್ಮರಣೆಯ ಮಹತ್ವವನ್ನು ಶ್ರೀ ಸಮರ್ಥರು ಹೇಳ್ತಾರೆ. ಈ ಮನುಷ್ಯ ಜನ್ಮವೇ ಒಂದು ಸುಕೃತಿಯ ಸಮಯ, ಒಂದು ಒಳ್ಳೆಯ ವೇಳೆ. ಶುಭ ಮುಹೂರ್ತ ಅಂದರೆ ಮನುಷ್ಯ ಜನ್ಮವೇ ಒಂದು ಶುಭ ಮುಹೂರ್ತದಲ್ಲಿ ಬಂದಿತ್ತು. ಇಲ್ಲಿ ಭಗವಂತನ ನಾಮಸ್ಮರಿಸದೇ ಇದ್ದರೆ ಮನಸ್ಸೇ ನೀನಿರುವ ದೇಹವೂ ಹೋಗ್ಬಿಡ್ತದೆ. ಆ ಆತ್ಮಾನಂದವನ್ನು ಹೊಂದುವ ಅಥವಾ ಪರಮಾತ್ಮಾನುಭವವನ್ನು ಗಳಿಸುವಂಥ ಶುಭಗಳಿಗೆಯೂ ನಷ್ಟವಾಗಿಬಿಡ್ತದೆ. ಇದೊಂದು ದೊಡ್ಡ ಅವಕಾಶ ಇದೆ. ಶ್ರೀರಾಮನನ್ನ ಪ್ರೇಮದಿಂದ ಭಜಿಸಿ ಇದೇ ಜನ್ಮದಲ್ಲಿ ಉದ್ಧಾರ ಆಗು ಹೇಳಿ ಮನಸ್ಸಿಗೆ ಶ್ರೀ ಸಮರ್ಥರು